ನಾನು ಪ್ರವೀಣ್ ಹೆಬ್ಬಳ್ಳಿ, ರೈತರು. ಹೆಬ್ಬಳ್ಳಿ ಕೃಷ್ಣ ಅಗ್ರಿಕಲ್ಚರ್ ಕಂಪನಿಯ ಪ್ರವರ್ತಕರು. ಇವತ್ತು ನಮ್ಮ ತೋಟದಲ್ಲೇ ಕಾನೂನು ಮಾಹಿತಿ ಕಾರ್ಯಾಗಾರ ಮಾಡಿದ್ದೇವೆ. ಉದ್ದೇಶ ಏನಂತಂದ್ರೆ, ಇದು ಒಂದೇ ತೋಟದಲ್ಲೇ ಮಾಡೋದ್ರಿಂದ ರೈತರಿಗೆ ತೋಟ ನೋಡ್ಲಿಕ್ಕೂ ಆಗುತ್ತೆ. ನಮ್ಮ ತೋಟದಲ್ಲೇ ಮಾಡೋದ್ರಿಂದ ನಮಗೆ ಶಾಮಿಯಾನ ಅಂತ ಬೇಡ, ಖಾಲಿ ಕುರ್ಚಿ ಟೇಬಲ್ ಇದ್ರೆ ಸಾಕು. ರೈತರಿಗೆ ಒಂದು ಈ ಜಾಗದಲ್ಲಿ ಮಾಡೋದು ತುಂಬಾ ಖುಷಿ. ಅಂದ್ರೆ ತಂಪಿನ ವಾತಾವರಣ ಇರುತ್ತೆ ಈ ಬೇಸಿಗೆಯಲ್ಲೂ. ಹೊರಗಡೆ ಮಾಡ್ರೆ ಶೆಕೆಯಲ್ಲಿ ಕೂಗಂಕತ್ತಿಲ್ಲ, ಬೇರೆ ಬೇರೆ ಟೆನ್ಷನ್ ಎಲ್ಲ ಇರುತ್ತೆ. ಇಲ್ಲ ಒಂದು ನೆಮ್ಮದಿಯ ವಾತಾವರಣ, ಬಂದು ತೋಟನ ನೋಡ್ಕೊತ್ರ ಅವ್ರಿಗೊಂಥರ ಮನೆ ಫೀಲ್ ಆಗುತ್ತೆ ರೈತರು ಎಲ್ಲರಿಗೂ. ಇಲ್ಲೊಂದು ಜನ ಸೇರಿಸಿ ಮಾಡಿದ್ರೆ ಹೆಚ್ಚು ಅಂದ್ರೆ 40, 50, 100 ತನಕ ಸೇರಿಸ್ಬೋದು. ನಾನು ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಕೆ ಮಾಡ್ತೇನೆ. ನಮ್ದು ಆಲ್ ಕರ್ನಾಟಕ ರೈತರ ಕಾಂಟ್ಯಾಕ್ಟ್ ಇರೋ ರೈತ ನಾನು. ಅಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 4,000 ಜನರು ಇವಾಗಲೇ ರೈತರ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಾ ಇರುತ್ತೆ. ಆಲ್ ಕರ್ನಾಟಕ ಇದೆ ಪ್ರೋಗ್ರಾಮ್ ಶೇರ್ ಮಾಡ್ತೇವೆ. ಇದು ಹೆಚ್ಚಂದ್ರೆ ಲಕ್ಷಾಂತರ ಜನಕ್ಕೆ ಶೇರ್ ಆಗಬೇಕು. ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ರೈತ ಪ್ರವೀಣ್ ಹೆಬ್ಬಳ್ಳಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಶೇರ್ ಮಾಡ್ತಿದ್ದೆ. ಎಲ್ಲ ನಮ್ಮ ರೈತರು ನಮ್ಮ ಸಹಕಾರ ತೋಟಕ್ಕೆ ಬಂದು ಸಹಕಾರ ಕೊಟ್ಟಿರೋ ಹಾಗೆ ನಮ್ಮ ಉಡುಪಿ ಕಾನೂನು ಸೇವಾ ಪ್ರಾಧಿಕಾರದ ರಾಘವೇಂದ್ರ ಸರ್ ನಮ್ಮ ತೋಟಕ್ಕೆ ಬಂದು ಮಾಹಿತಿ ಕೊಟ್ಟ ತುಂಬಾ ಖುಷಿ ಇದೆ ಸರ್. ಎಲ್ಲರಿಗೂ ಹೆಬ್ಬಳ್ಳಿ ಕೃಷ್ಣ ಅಗ್ರಿಕಲ್ಚರ್ ಕಂಪನಿಯ ಪರವಾಗಿ ಧನ್ಯವಾದಗಳು. ನಾರ್ಮಲ್ ಬನ್ನಿ ಅಂತಂದ್ರೆ ಉಡುಪಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹೆಬ್ಬಳ್ಳಿ ಕೃಷ್ಣ ಅಗ್ರಿಕಲ್ಚರ್ ಕಂಪನಿಯ ಸಹಭಾಗಿತ್ವದಲ್ಲಿ ಇಂದು ಸ್ಥಳೀಯ ಕೃಷಿಕರಿಗೆ ಕಾನೂನು ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಸಾಕಷ್ಟು ಜನರಿಗೆ ಇದರ ನೆರವನ್ನ ಒದಗಿಸುವ ಉದ್ದೇಶದಿಂದ ಸದುದ್ದೇಶದಿಂದ ಈ ದಿನದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು, ಕೃಷಿಕರು ಅವರಿಗೆ ದೊರೆಯುವಂತಹ ಕಾನೂನಿನ ನೆರವನ್ನ ಮತ್ತು ಅವರ ಹಕ್ಕು ಬಾಧ್ಯತೆಗಳು, ಕೃಷಿಕರಿಗೆ ದೊರೆಯುವಂತಹ ಸಕಲ ಸೌಲಭ್ಯಗಳ ಬಗ್ಗೆ ಅಥವಾ ಅವರಿಗಿರುವಂತಹ ಅಹವಾಲುಗಳ ಬಗ್ಗೆ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋ ಬಗ್ಗೆ ಸೂಕ್ತ ಫೋರಮಿನ ಮಾಹಿತಿಯ ಕೊರತೆಯ ಬಗ್ಗೆ ಅವರಿಗೆ ಈ ದಿನ ಸಂಕ್ಷಿಪ್ತವಾಗಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಅನುವು ಮಾಡಿಕೊಡಲಾಯಿತು. ನಮ್ಮ ಸದುದ್ದೇಶದ ಕಾರ್ಯಕ್ರಮ. ಧನ್ಯವಾದಗಳು. ಹಾಗಾದ್ರೆ ಸರ್, ರೈತನಾಗಿ ನಾನೊಂದು ತಿಕ್ ಮಾಡಿದೆ ಏನೋ ಗೊತ್ತಾ, ನಮ್ಮಲ್ಲಿ ಬೇಕಾದಷ್ಟು ಒಂದು 34 ಎಕರೆ ಜಮೀನು ಇರೋರು ಪಟೇಲರು, ಇನ್ನೊಬ್ಬರು ರೈತರು, ದೊಡ್ಡ ದೊಡ್ಡ ಜಮೀನ್ದಾರರು ಹಿಂದಿನ ಕಾಲದಲ್ಲಿ ಊರಲ್ಲಿ ಬೇಕಾದಷ್ಟು ಇದ್ದವರು. ಅವರು ಕೃಷಿ ಮಾಡೋದಿಲ್ಲ. ಹೊಡಿಲು ಭೂಮಿ ಇತ್ತಲ್ಲ ಉಡುಪಿ ಜಿಲ್ಲೆ ಮತ್ತು ಕರಾವಳಿಯಲ್ಲಿ 30-40 ಎಕರೆ ಜಮೀನಿದೆ, ಅವರು ಯಾರು ಮಾಡೋದಿಲ್ಲ. ಅಂತ ಜಮೀನನ್ನು ಸರ್ಕಾರ ತಕೊಂಡ ನಾವೇನು RTC ಇಲ್ಲ ನಮ್ಮ ಹತ್ರ ಎಕ್ಸಾಂಪಲ್, ನೀನೆ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಮಾಡು, ಅಥವಾ ನೀವು ಜೀವಿತಾವಧಿ ಮಾಡು, ಸರ್ಕಾರ ಬೆನಿಫಿಟ್ ಎಲ್ಲ ಕೊಡ್ತಿ. ಅಡಿಲ ಭೂಮಿ ಕೃಷಿ ಮಾಡನ್ ಕೊಟ್ರೆ ನಮ್ಗೆ ಸ್ವಲ್ಪ ಯೂಸ್ ಆಗತ್ತಲ್ಲ, ಆ ತರ ಚಿಂತನೆ ಸರ್ಕಾರ ಮಾಡ್ಲಕ್ಕಲ್ಲ ಸರ್. ಸರ್ಕಾರ ಕೃಷಿಕರನ್ನ ಉತ್ತೇಜಿಸುವ ಉದ್ದೇಶದಿಂದ ಅಡಿಲು ಭೂಮಿಯನ್ನ ಮರು ಸ್ವಾಧೀನ ಪಡಲಿಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಇಲ್ಲ. ಡಿಕ್ಲರೇಷನ್ ಲ್ಯಾಂಡ್ ಅಲ್ಲಿ ಒಂದು ಟರ್ಮ್ಸೇ ಇರ್ತದೆ, ಕೃಷಿಯ ಮಾಡುವಂತಹ ರೀತಿಯಲ್ಲಿ ಪರಿವರ್ತಿಸ್ಕೊಳ್ಬೇಕು ಮತ್ತು ಅದನ್ನ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯ ಪರಭಾರ್ಯವನ್ನ ಮಾಡಬಾರ್ದು ಅನ್ನೋ ಬಗ್ಗೆ ಎಲ್ಲ ಒಂದಿಷ್ಟು ಟರ್ಮ್ಸ್ಗಳು ಇರ್ತದೆ. ಹೌದು, ಅದು ಡಿಕ್ಲರೇಷನ್ ಲ್ಯಾಂಡ್ ಗ್ರಾಂಟ್ ಅಲ್ಲಿ ಕೂಡ ಅದು ಕಂಡೀಷನ್ಗಳು ಇರ್ತದೆ. ಆ ಅಧಿಕಾರವನ್ನ ಸರ್ಕಾರ ಬಳಸಿ ಕೂಡ ಮಾಡಬಹುದು. ಆದ್ರೆ ಅದು ಸಮಾಜಕ್ಕೆ ಒಂದು ತಪ್ಪು ಸಂದೇಶಗಳು ಹೋಗುವ ಸಾಧ್ಯತೆ ಇದೆ. ಯುವಜನತೆಯನ್ನ ಉತ್ತೇಜಿಸುವ ಉದ್ದೇಶದಿಂದ, ಕೃಷಿಗೆ ಪೂರಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಇದನ್ನ ಮಾಡಿದ್ರೆ ಉತ್ತಮ. ಆದ್ರೆ ಅಡಿಲು ಭೂಮಿ ನಾಳೆ ಹಕ್ಕು ಬಾಧ್ಯತೆ, ಹಕ್ಕು ಸಾಧನೆಗೆ ಒಂದಿಷ್ಟು ವ್ಯಾಜ್ಯಕ್ಕೆ ಕಾರಣ ಆಗುವ ಕಾರಣ ಇದನ್ನ ಸರ್ಕಾರ ಕೂಡ ಕೈ ಹಾಕ್ತಾ ಇಲ್ಲ. ಅಲ್ಲ, ನನ್ನ ಉದ್ದೇಶ ಅಂತ ಸರ್, ಕೃಷಿ ಭೂಮಿ ಇತ್ತಲ್ಲ ಅದು ಕೃಷಿಗೆ ಬಳಕೆ ಆಗಬೇಕು, ಅದು ಕೈಗಾರಿಕೆಗೆ ಇನ್ನೊಂದಕ್ಕೆ ಬಳಕೆ ಆಗಬಾರ್ದು. ನಾವು ಕೃಷಿ ಮಾಡ್ತೇವೆ, ನಮಗೆ 10 ವರ್ಷ ಕೊಟ್ಟರೆ 10 ವರ್ಷಕ್ಕೆ ಮಾಡ್ತೇವೆ, ಅದಾದ್ಮೇಲೆ ಬೇರೆ ಜಾಗ ಕೊಟ್ಟರೆ ಅದರಲ್ಲೂ ಮಾಡ್ತೇವೆ, ತೊಂದರೆ ಇಲ್ಲ. ಅಂದ್ರೆ ಅವ್ರಿಗೆ 32-40 ಎಕರೆ ಕೃಷಿಯೇ ಮಾಡ್ಬೇಕಂತ ನನ್ನ ಉದ್ದೇಶ. ಅವರೇ ಮಾಡ್ರೆ ಓಕೆ, ಅವ್ರು ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಹತ್ರ ಜಮೀನು ಇಲ್ಲಲ್ಲ, ಅವರಿಗೆ ಒಂದು ಅಗ್ರಿಮೆಂಟ್ ಅಲ್ಲಿ ಕೊಟ್ರೆ, ಸರ್ಕಾರಿ ಸೌಲಭ್ಯ ಎಲ್ಲ ಕೊಟ್ರೆ ಕೃಷಿ ಇಂಪ್ರೂವ್ ಆಗುತ್ತಂತ ನನ್ನ ಚಿಂತನೆ ರೈತನಾಗಿ. ಒಳ್ಳೆ ಚಿಂತನೆ. ಆದ್ರೆ ಒಂದು ಯಾರು ಮಾಲಕರು ಇರ್ತಾರೆ ಅವ್ರ ಹತ್ರ ನಾವು ನೇರವಾಗಿ ಕರಾರಿಗೆ ಒಳಪಟ್ಟು ಅದನ್ನ ಮಾಡಿಕೊಂಡು ಹೋಗ್ಬೋದು. ಆಗಲ್ಲ, ಸರ್ಕಾರನೇ ತಕೊಂಡ್ರೆ ಬೆಟರ್ ಅಲ್ಲ, ಸರ್ಕಾರ ಯಾರೋ ಓರ್ವ RTC ಟೈಟಲ್ ಅವನ ಹೆಸರಿಗೆ ಇದ್ದಾಗ ಸರ್ಕಾರ ನೇರವಾಗಿ ಇನ್ನೊಬ್ಬರ ಹೆಸರಿಗೆ ಕರಾರನ್ನು ಮಾಡಿಕೊಡ್ಲಿಕ್ಕಾಗ್ಲಿ ಅಥವಾ ಯಾವುದೇ ರೀತಿಯ ಆಂತರಿಕ ಒಪ್ಪಂದವನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇನ್ನೊಬ್ಬರಿಗೆ ಹಕ್ಕು ಸ್ವಾಧೀನಕ್ಕೆ ಬಿಟ್ಟುಕೊಟ್ಟು ಇಂಥವರ ಹೆಸರಿಗೆ ಹಕ್ಕು ದಾಖಲಾತಿಗಳನ್ನು ಕೊಟ್ಟ ನಂತರ ಸರ್ಕಾರ ನೇರವಾಗಿ ಅವರೊಂದಿಗೆ ಕರಾರನ್ನು ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ನಿಮ್ಮ ಕಾಳಜಿ ಪ್ರಶ್ನೆ ಯುವ ಜನತೆ ಕೃಷಿಗೆ ಬರಲಿ ಅನ್ನುವಂಥ ಬಗ್ಗೆ ಒಂದು ಕಾಳಜಿ ಇದೆ. ಇತ್ತೀಚೆಗೆ ನಾನು ಕಂಡಂತೆ ಹಡಿಲು ಭೂಮಿ ಕೃಷಿ ಎನ್ನುವಂತ ಇತ್ತೀಚೆಗೆ ನಮ್ಮ ಉಡುಪಿ ಭಾಗದಲ್ಲಿ ಅಥವಾ ಇತ್ತೀಚೆಗೆ ಕಾರ್ಕಳ ಕಜೆ ಎನ್ನುವಂತಹ ಇತ್ತೀಚೆಗೆ ಒಂದಿಷ್ಟು ಉತ್ತೇಜನವನ್ನು ನೀಡುವಂತ ಪ್ರಕ್ರಿಯೆಗಳು ಆಗ್ತಿದೆ. ಅಂದ್ರೆ ಯಾರೆಲ್ಲ ಕೃಷಿ ಭೂಮಿಯನ್ನ ಪೂರಕ ಉದ್ದೇಶಕ್ಕಾಗಿ ಬಳಕೆ ಮಾಡ್ತಾ ಇಲ್ಲ ಅಂತವರಿಂದ
ನೇರವಾಗಿ ಕೃಷಿ ಉದ್ದೇಶಕ್ಕೆ ಕೃಷಿಯಿಂದ ಯಾರೆಲ್ಲ ಕೃಷಿ ಮಾಡೋ ಉದ್ದೇಶದಿಂದ ಯಾರೆಲ್ಲ ಇಂಟ್ರೆಸ್ಟೆಡ್ ಇರ್ತಾರೆ ಅಂಥವ್ರು ಅವರನ್ನು ಸಂಪರ್ಕ ಮಾಡಿ ಅವರನ್ನು ನೇರವಾಗಿ ಕರಾರನ್ನು ಮಾಡಿಕೊಂಡು ಇಷ್ಟು ವರ್ಷಕ್ಕೆ ಅಗ್ರಿಕಲ್ಚರ್ ಪರ್ಪಸ್ಸಿಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ಅವ್ರಿಗೇನಾದರೂ ಕಾಂಪನ್ಸೇಷನ್ ಅಥವಾ ಅಮೌಂಟನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ವರ್ಷಕ್ಕೆ ಇಷ್ಟು ಅನ್ನೋ ಬಗ್ಗೆ ಫಿಕ್ಸ್ ಮಾಡಿಕೊಂಡು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಹಾಗಾದ್ರೆ ಸರ್, ನಾವು ಉಡುಪಿ ಜಿಲ್ಲೆಯಲ್ಲಿ ಯುವ ರೈತರು ತುಂಬಾ ಜನ ಕೃಷಿ ಮಾಡ್ತಾ ಇದ್ದಾರೆ. ಒಬ್ಬರ ಹತ್ರ RTC ಇಲ್ಲ, ಅಂದ್ರೆ ಹಳಿಯರ ಹತ್ರ RTC ಇತ್ತು, ಅವ್ರು ನಮ್ಗೆ ಕೊಡುದಿಲ್ಲ. ಅವ್ರಿಗೆ ಕೊಟ್ಟರೆ ಅವ್ರನ್ನ ಕಾಂಬಾರ ಇಲ್ಲ, ನಮಗೆ ಅವ್ರು ಕೊಡುದಿಲ್ಲ. ಅದಕ್ಕೋಸ್ಕರ ನಾವು ಕೃಷಿ ಮಾಡುತ್ತೆ ಯಾವುದೇ ಬೆನಿಫಿಟ್ ತಗೊಂಡ್ರೆ ನಮಗೆ ಒಂದು ಬೆಳೆ ವಿಮೆ ಇರಲಿ, ಬೆಳೆ ಪರಿಹಾರ ಇರಲಿ, ಸರ್ಕಾರಿ ಸೌಲಭ್ಯ ಯಾವ ತಗೊಂಡ್ರು RTC ಬೇಕು. RTC ಇಲ್ಲದೆ ಕೃಷಿ ಮಾಡ್ತಾ ಇತ್ತು. ಹೌದು. ನನ್ನ ಹತ್ರ ಸ್ವಲ್ಪ ಇತ್ತು, ಇವ್ರ ಹತ್ರ ಇಲ್ಲ. ನಮ್ಮ ಸ್ನೇಹಿತರು ತುಂಬಾ ಜನ ಇದ್ರೆ ಯಾರ ಹತ್ರ RTC ಇಲ್ಲ. ಅದಕ್ಕೆ ಎಂತ ಮಾಡ್ಲಕ್ಕ? ಇತ್ತೀಚೆಗೆ ಯುವ ಜನತೆ ಕೃಷಿಗೆ ಉತ್ತೇಜನ ಕೊಡ್ತಿರುವಂಥದ್ದು ಶ್ಲಾಘನೀಯ ಕೂಡ. ಯುವ ಜನತೆ ಕೃಷಿ ಕಾರ್ಯಕ್ಕೆ ಬರಬೇಕು ಮತ್ತು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು ಮತ್ತು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೇಕು ಕೂಡ. ಅದು ಒಳ್ಳೆಯ ಪ್ರಶ್ನೆ ಕೂಡ, ಒಳ್ಳೆಯ ಪ್ರಕ್ರಿಯೆ ಕೂಡ. ಅದು ಯುವ ಜನತೆ ಕೃಷಿಗೆ ಹೆಚ್ಚಿನ ಒಲವನ್ನು ತೋರಿಸುವಂಥದ್ದು. ಆದರೆ ಟೈಟಲನ್ನು ಕ್ಲೈಮ್ ಮಾಡುವಂಥದ್ದು, ಜಾಗ ಯಾವ ರೀತಿ ನಮಗೆ ಹಕ್ಕು ಬಾಧ್ಯತೆಗಳು ಇದೆ ಅನ್ನೋ ಬಗ್ಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಪೂರ್ವಜರಿಂದ ಬಂದಂಥ ಜಮೀನುಗಳಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಲು ವ್ಯಾಜ್ಯಗಳನ್ನು ಸಲ್ಲಿಸ್ಕೊಂಡು ಆ ಮುಖಾಂತರ ಹಕ್ಕು ದಾಖಲೆಗಳನ್ನು ಪಡಿಬಹುದು. ಇಲ್ಲದಿದ್ದರೆ ಹೆಚ್ಚಿನ ಬಾರಿ ತಂದೆ ಹೆಸರಿನಲ್ಲಿದ್ದರೆ ಮಕ್ಕಳು ಅನುಭವ ಮಾಡ್ಕೊಂಡು ಹೋಗ್ಬೋದು, ಅದು ಸಮಸ್ಯೆ ಅಲ್ಲ. ಬಟ್ ಆದರೆ 3-4 ಹಿಂದಿನ ತಲೆಮಾರುಗಳವರ ಹೆಸರಿನಲ್ಲಿ ಆಸ್ತಿಗಳಿರ್ತದೆ. ನಮ್ಮಲ್ಲಿ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಅಥವಾ ಕೃಷಿಯನ್ನು ಅನುಭವ ಮಾಡಲಿಕ್ಕೆ ಅದಕ್ಕೆ ಸಿಗುವಂತಹ ಕೃಷಿ ಉತ್ತೇಜಿತ ವಿಮೆ ಅಥವಾ ಯಂತ್ರೋಪಕರಣಗಳನ್ನು ಪಡ್ಕೊಳ್ಳಿಕ್ಕೆ ಉಂಟಾಗುವಂಥ ಸಮಸ್ಯೆಗಳು ಇದು ಹೆಚ್ಚಿನ ಇದರಲ್ಲಿ ಆಗ್ತಾ ಉಂಟು ಕೂಡ. ಆದರೆ ಅದಕ್ಕೆ ಒಂದು ಹಕ್ಕು ದಾಖಲಾತಿಗಳನ್ನು ಸಾಬೀತುಪಡಿಸಿಕೊಂಡು RTCಯನ್ನು ನಿಮ್ಮ ಹೆಸರಿಗೆ ನೀವು ದಾಖಲು ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಅದನ್ನು ನಿಮ್ಮ ಹಿರಿಯರಿಂದ ಮನ ಪರಿವರ್ತಿಸಿ ಅವರನ್ನು ರಿಕ್ವೆಸ್ಟ್ ಮಾಡಿ ಅದನ್ನು ನಿಮ್ಮ ಹೆಸರಿಗೆ ಪರಿವರ್ತನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಮನ ಪರಿವರ್ತನೆ ಸಮಸ್ಯೆ ಅಂದ್ರೆ ಆವಾಗಿನ ಕಾಲದಲ್ಲಿ 8-10 ಮಕ್ಕಳು ಇದ್ದಾರೆ. ಒಬ್ಬರ ಮನ್ಸು ಸರಿ ಮಾಡ್ರೆ ಇನ್ನೊಂದು ಅಡ್ಡ ಬೀಳುದು. ಅದು ಸರಿ ಮಾಡೋಕ್ಕಂತ ದೇವರನ್ನೇ ಆಗ್ತಿಲ್ಲ ಸರ್. ಹೌದು. ಆದರೆ ನಿಮಗೆ ಸಿಗುವಂಥ ಪಾಲಿನ ಅಂಶದ ಆಸ್ತಿ ಆದರೆ ನೀವು ಸಿವಿಲ್ ಕೋರ್ಟ್ ಮುಖಾಂತರ ವ್ಯಾಜ್ಯವನ್ನು ದಾಖಲು ಮಾಡಿ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೃಷಿ ಇಮಿಡಿಯೇಟ್ ಕೊಟ್ಟರು ಅನ್ಕೊಳ್ಳಿ, ಅವ್ರನ್ನ ಕಾಂಬಾರಿಲ್ಲ, ಹಳಿಯರ್ನ ಕಾಂಬಾರಿಲ್ಲ. ಹೌದು. ಇತ್ತೀಚಿನ ಒಬ್ಬರು ಕೊಟ್ಟರೆ ಇನ್ನೊಬ್ರು ಬಂದು ಬಡ್ದಾಕ್ರ ಸೀನಿಯರ್ ಸಿಟಿಸನ್ ಆಕ್ಟ್ ಕೂಡ ಅದೇ ಹೇಳ್ತದೆ. ಯಾಕಂದ್ರೆ ತಂದೆ ತಾಯಿ ಹೆಸರಲ್ಲಿದ್ದ ಆಸ್ತಿಗಳನ್ನ ಮಕ್ಕಳ ಹೆಸರಿಗೆ ಏಕಾಏಕಿ ಪರಿವರ್ತನೆ ಮಾಡಬಾರ್ದು ಅಥವಾ RTC ಬದಲಾವಣೆಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತದೆ. ಯಾಕಂದ್ರೆ ಅವರನ್ನ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನೋ ಉತ್ತೇಜಿಸಿ RTCಯನ್ನ ಪರಿವರ್ತಿಸ್ತಾರೆ ಅಥವಾ ಅವರ ಹೆಸರಿಗೆ ಬದಲಾವಣೆ ಮಾಡ್ಕೊಳ್ತಾರೆ, ನಂತರ ತಂದೆ ತಾಯಿಯನ್ನ ನೋಡಿಕೊಳ್ಳುವುದಿಲ್ಲ ಅನ್ನುವಂಥ ಒಂದು ದೂರು ಇದೆ. ಅದೊಂದು ಕೆಲವೊಂದಿಷ್ಟು ಕಾಳಜಿಯ ಮಾತುಗಳು ಕೂಡ ಇದೆ. ಆದರೆ ಕೃಷಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಯುವ ಜನತೆಯನ್ನ ಕೃಷಿಗೆ ಮತ್ತಷ್ಟು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಇದನ್ನ RTC ಬದಲಾವಣೆಗಳನ್ನ ಮಕ್ಕಳ ಹೆಸರಿಗೆಲ್ಲ ಮಾಡಿದ್ರೆ ಉತ್ತಮ. ಆದರೆ ಅದನ್ನ ಸರ್ಕಮ್ಸ್ಟೆನ್ಸ್ ಇದನ್ನು ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು, ಸ್ಥಿತಿಗತಿಗಳನ್ನು ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು.